ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕಲ್ ಏರೋಪ್ಲೇನ್. ಒಂದಿನ ಚಂದ್ರಕಾಂತ ಅವಳ ಮನೆಯಲ್ಲಿ ಕುತ್ಕೊಂಡು ಅವಳ ಫೋನಲ್ಲಿ ಹಿಮಾಲಯ ನೋಡ್ತಿರ್ತಾಳೆ. ಅದನ್ನ ನೋಡಿ, ಹಬ್ಬ, ಹಿಮಾಲಯಗಳು ಎಷ್ಟು ಚೆನ್ನಾಗಿದೆಯೋ, ನನ್ ಲೈಫಲ್ಲಿ ಒಂದ್ಸಲ ಆದ್ರೂ ನನ್ಗ ಅದೃಷ್ಟ ಸಿಗುತ್ತೋ ಇಲ್ವೋ, ನೋಡಿದ್ರೆ ಚೆನ್ನಾಗಿರುತ್ತಲ್ವಾ. ಅಷ್ಟ್ರಲ್ಲೇ ಆಚೆಯಿಂದ ಅವ್ರತ್ತೆ, ಚಂದ್ರ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಕಣೆ. ಆ ಮಾತ್ ಕೇಳಿಸ್ಕೊಂಡಿದ ತಕ್ಷಣ ಚಂದ್ರಕಾಂತ ರೂಮಿಂದ ಆಚೆ ಬಂದು, ಸಾಯಂಕಾಲ ಆಗ್ತಿದೆ ಅಲ್ವಾ ಅತ್ತೆ, ಇವಾಗ ಎಲ್ಲಿ ಹೋಗ್ತಿದ್ಯಾ? ಹಬ್ಬ, ಕೇಳಿದ್ಯೇನೆ? ಅಯ್ಯೋ ಹೇಳಿ ಅತ್ತೆ, ಎಕ್ಸಿಬಿಷನ್ ಓಪನ್ ಆಗಿದೆಯಲ್ವೇ ನಮ್ಮೂರಲ್ಲಿ, ನೋಡ್ ಬರೋಣ ಅಂತ ಹೋಗ್ತಿದ್ದೀನಿ. ಹೌದಾ ಅತ್ತೆ? ಯಾಕಂಗ್ ನಗ್ತಿದ್ಯಾ? ಅಲ್ಲ, ಮೊಮ್ಮಕ್ಕಳನ್ನ ಆಡ್ಸೋ ಸಮಯದಲ್ಲಿ ನಿಮ್ಗೆ ಯಾಕಿದು ಅಂತ. ಏನ್ ಕೊಬ್ಬ? ಹಂಗಲ್ಲ, ಏನು ಇಲ್ಲ ಅತ್ತೆ, ಕ್ಷಮಿಸಿ. ನಾನು ರಂಗರಾಟ್ನ ಎಲ್ಲ ಹತ್ತಿ ಸುತ್ತಾಡಕ್ ಹೋಗ್ತಿಲ್ಲ, ಅಲ್ಲಿ ಶಾಪ್ ಓಪನಿಂಗ್ಗೋಸ್ಕರ ಹೋಗ್ತಿದ್ದೀನಿ. ಹೌದಾ ಅತ್ತೆ, ನಾನು ಬರ್ತೀನಿ. ಯಾಕೆ, ಅಲ್ಲಿ ಬಂದ್ ಆಟ ಆಡೋದಕ್ಕ? ಅತ್ತೆ, ನಾನು ಬರ್ತೀನಿ. ಸರಿ ಬಾ. ಹಂಗಂತ ಅನ್ಕೊಂಡು ಇಬ್ರು ಅಲ್ಲಿಗೆ ಬರ್ತಾರೆ. ಸೂರ್ಯಕಾಂತ ಅವಳ ಕೆಲ್ಸದ ಮೇಲೆ ಅವಳು ಹೋಗ್ತಾ, ಏನು ತಲೆ ಹರಟೆ ಕೆಲ್ಸ ಎಲ್ಲ ಮಾಡ್ಬೇಡ ಹಂಗಂತೇಳಿ ಅಲ್ಲಿಂದ ಹೋಗ್ತಾರೆ. ಅವಳು ಹೋಗಿದ ತಕ್ಷಣ ಚಂದ್ರ ನಕ್ಕೋತಾ ಬಂದು ಅಲ್ಲಿಂದ ಎಕ್ಸಿಬಿಷನ್ ನೋಡ್ಕೋತಾ ತುಂಬಾ ಸಂತೋಷ ಪಡ್ತಾ ಇರ್ತಾಳೆ. ಹಬ್ಬ, ಎಷ್ಟು ಚೆನ್ನಾಗಿದೆ ಇಲ್ಲಿ ಹಂಗಂತೇಳಿ ಅಲ್ಲೇ ತಿರುಗಾಡ್ತಾ ಇರ್ತಾಳೆ. ಸೂರ್ಯಕಾಂತ ಅವಳು ಬಂದಿದ್ ಕೆಲ್ಸ ಮುಗಿಸ್ಕೊಂಡು ಅಲ್ಲೇ ತಿರುಗಾಡ್ತಾ ಇರ್ತಾಳೆ. ಆವಾಗ ಅವಳ ಕಣ್ಮುಂದೆ ಒಂದ್ ಚಿಕ್ಕ ಮಗು ಅಳ್ತಾ ನಿಂತಿರ್ತಾಳೆ. ಆ ಮಗು ನೋಡಿದ್ ಸೂರ್ಯಕಾಂತ ಮಗು ಹತ್ರ ಹೋಗಿ, ಯಾಕಮ್ಮ, ಯಾಕೆ ಅಳ್ತಿದ್ಯಾ? ಅದು ಅವ್ರು ನನ್ನ ಏರೋಪ್ಲೇನ್ ಹತ್ಸ್ತಾ ಇಲ್ಲ. ಹತ್ಸ್ಕೋತಾ ಇಲ್ವಾ? ಯಾಕೆ? ನನ್ನ ಹತ್ರ ದುಡ್ಡಿಲ್ಲ ಅಂತ ನನ್ನನ್ನ ಏರೋಪ್ಲೇನ್ ಅಲ್ಲಿ ಹತ್ಸ್ತಾ ಇಲ್ಲ. ನನ್ಗೇನೋ ಅದ್ರಲ್ಲಿ ಹತ್ತಿ ಗಾಳಿಯಲ್ಲಿ ಎಗರ್ಬೇಕು ಅಂತ ಆಸೆ. ಅಯ್ಯೋ, ಅಷ್ಟೇನಾ? ಅದಕ್ಕೆ ಕಳ್ತಿದ್ಯಾ ನೀನು? ಅವನ್ ಹಚ್ಚಿಲ್ಲ ಅಂದ್ರೆ ಏನು? ಅದು ಗೊಂಬೆ. ನಾನ್ ನಿನ್ನ ಒರಿಜಿನಲ್ ಏರೋಪ್ಲೇನ್ ಅಲ್ಲಿ ಹಚ್ತೀನಿ, ಆಯ್ತಾ? ಹಂಗಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ಇಂದ ಒಂದು ಏರೋಪ್ಲೇನ್ ನ ತೆಗೆದು ಕೊಡ್ತಾಳೆ. ಅದನ್ನ ತಗೊಂಡವಳು, ನಿಜವಾದ ಏರೋಪ್ಲೇನ್ ಕೊಡ್ತೀನಿ ಅಂದೆ, ಬೊಂಬೆ ಕೊಟ್ಟಿದ್ಯಾ? ಇಲ್ಲ ಬಂಗಾರಿ, ನೋಡಕ್ ಮಾತ್ರನೇ ಇದು ಗೊಂಬೆ. ಒಂದ್ ಮಂತ್ರ ಇದೆ, ಅದ್ ಹೇಳ್ಬಿಟ್ಟು ನೀನ್ ಎಲ್ಲಿ ಹೋಗ್ಬೇಕಂತ ಅನ್ಕೋತೀಯೋ ಒಂದ್ ಕ್ಷಣದಲ್ಲಿ ಏರೋಪ್ಲೇನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಹೌದು, ಆದ್ರೆ ಒಂದ್ ವಿಷಯ, ಇದು ರಾತ್ರಿ ಮಾತ್ರನೇ ಕೆಲ್ಸ ಮಾಡೋದು. ನೀನು ಎಲ್ಗೋದ್ರು ಬೆಳಗಾಗಷ್ಟೊತ್ತಿಗೆ ಮತ್ತೆ ಮನೆಗ್ ಬಂದ್ಬಿಡ್ಬೇಕು, ಆಯ್ತು? ಮಂತ್ರ ನಾನ್ ಹೇಳ್ತೀನಲ್ವಾ. ಹಂಗಂತೇಳಿ ಆ ಮಗುನ ಹತ್ರಕ್ ಕರ್ಕೊಂಡು, ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ, ಇದು ಹೋಗೋದಕ್ಕೆ. ಮತ್ತೆ ಮನೆಗ್ ಬರೋದಕ್ಕೆ ಅದೇ ಮಂತ್ರ ತಿರ್ಗಾಕ್ ಹೇಳ್ಬೇಕು. ಗೋಕಿಕಾ ಕಿಕಾಕಿ ಕಿಕಾಕಿ ಕೋಕಿಕಾ. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತ್ರಿ, ತುಂಬಾ ಥ್ಯಾಂಕ್ಸ್. ಹಂಗಂತ ಹೇಳಿ ಮಗು ಅಲ್ಲಿಂದ ಹೋಗ್ಬಿಡ್ತಾಳೆ. ಇದೆಲ್ಲ ಚಂದ್ರ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ನಮ್ಮತ್ತೆ ಎಲ್ಲಾರ್ಗು ಎಲ್ಲ ಕೊಡ್ತಾಳೆ, ಮನೇಲಿರೋಳು ನನಗ್ ಮಾತ್ರ ಏನು ಕೊಡಲ್ಲ. ನನಗ್ ಮಾತ್ರ ಏನು ಇಲ್ವಾ? ಇರು, ನಾನೇನಾದ್ರು ಸುಮ್ನೆ ಬಿಡ್ತೀನ? ಈಗ್ಲೇ ಹೋಗಿ ಅವಳ ಹತ್ರ ಇದನ್ನ ಕಿತ್ಕೊಂಡ್ ಬಂದ್ಬಿಡ್ತೀನಿ. ಹಂಗಂತ ಹೇಳಿ ಅಲ್ಲಿಂದ ಹೋಗಿ ಅಲ್ಲೇ ಇರುವ ಒಂದು ಟಾಯ್ ಶಾಪ್ ಅಲ್ಲಿ ಅವಳ ಹತ್ರ ಇರುವ ಅದೇ ರೀತಿಯಾದ ಏರೋಪ್ಲೇನ್ ತಗೊಂಡು ಆ ಮಗು ಇರೋ ಕಡೆ ನಡ್ಕೊಂಡ್ ಹೋಗ್ತಾ ಇರ್ತಾಳೆ. ಹೋಗಿ ಬೇಕಂತ ಮಗುಗೆ ಡಿಚ್ ಕೊಟ್ಟು ಆ ಬೊಂಬೆ ಮತ್ತೆ ಆ ಮಗು ಕೆಳಗಡೆ ಬೀಳೋ ತರ ನಮ್ ಚಂದ್ರ ಪ್ಲಾನ್ ಮಾಡ್ತಾಳೆ. ಹಂಗೆ ನಡೆಯುತ್ತೆ. ಆ ಮ್ಯಾಜಿಕಲ್ ಬೊಂಬೆ ತಗೊಂಡು ಆ ಮ್ಯಾಜಿಕಲ್ ಬೊಂಬೆ ಪ್ಲೇಸ್ ಅಲ್ಲಿ ನಾರ್ಮಲ್ ಬೊಂಬೆನ ಇಡ್ತಾಳೆ. ನೋಡ್ಕೊಂಡ್ ನಡಿಬೇಕಲ್ವಾ ಬುಜ್ಜಿ, ತಗೋ ನಿನ್ ಗೊಂಬೆ ಭದ್ರಾ ಹಂಗಂತೇಳಿ ಅಲ್ಲಿಂದ ಮ್ಯಾಜಿಕಲ್ ಗೊಂಬೆ ತಗೊಂಡ್ ಮನೆಗ್ ಬಂದ್ಬಿಡ್ತಾಳೆ. ಅವಳ ರೂಮ್ ಒಳಗಡೆ ಹೋಗಿ ಬಾಗ್ಲಾಕೊಂಡು, ಊರಲ್ಲಿರೋ ಮಕ್ಳಿಗೆ ಏರೋಪ್ಲೇನ್ ಕೊಟ್ಬಿಟ್ರೆ ನಾನ್ ಸುಮ್ನಿರ್ತೀನ? ಇವಾಗಿದ್ ನಂದು. ಇವಾಗಿದ್ರಿಂದ ಎಲ್ಗೋಗೋಣ? ಬೆಳಗ್ಗೆ ಹಿಮಾಲಯಕ್ಕೆ ಹೋಗ್ಬೇಕಂತ ಅನ್ಕೊಂಡೆ ಅಲ್ವಾ, ಅದೃಷ್ಟ ಚೆನ್ನಾಗಿದೆ, ಹೋಗ್ಬಿಡೋಣ ಹಂಗಂತ ಅನ್ಕೊಂಡು ಆ ಮ್ಯಾಜಿಕಲ್ ಏರ್ಪೋರ್ಟ್ ತಗೊಂಡು ಆಚೆ ಬರ್ತಾಳೆ. ಬಂದು ಆ ಮ್ಯಾಜಿಕಲ್ ಏರೋಪ್ಲೇನ್ ನ ಕೆಳಗಡೆ ಇಟ್ಟು ಅವ್ರ ಅತ್ತೆ ಹೇಳಿದ ಮಂತ್ರನ ಇವಳು ಮತ್ತೆ ಜಪಿಸ್ತಾಳೆ.
ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಅಂತ ಕಣ್ ತೆಗ್ದು ನೋಡೋಷ್ಟೊತ್ತಿಗೆ ಮುಂದೆ ಚಿಕ್ಕ ಏರೋಪ್ಲೇನ್ ದೊಡ್ಡದಾಗಿ ಬದಲಾಗಿರುತ್ತೆ. ಅದನ್ನ ನೋಡಿ ಸಂತೋಷದಿಂದ ಅದ್ರಲ್ಲಿ ಕುತ್ಕೊಂಡು ಕಣ್ ಮುಚ್ಕೊಂಡು ಅವಳು ಎಲ್ಲಿ ಹೋಗ್ಬೇಕು ಅನ್ಕೋತಾಳೋ ಅದನ್ನ ಕಣ್ ಮುಚ್ಚಿ ಮನ್ಸಲ್ಲಿ ಅನ್ಕೋತಾಳೆ. ಅದೇ ಜಾಗಕ್ಕೆ ಹೋಗಿ ಸೇರಿರ್ತಾಳೆ. ಹಿಮಾಲಯಕ್ಕೆ ಸೇರಿರ್ತಾಳೆ. ಅಷ್ಟು ಸುಂದರವಾಗಿರುತ್ತೆ. ಮಂಜು, ದೊಡ್ಡ ಬೆಟ್ಟ. ಅದನ್ನ ನೋಡಿ ಇವಳಿಗೆ ಒಂದೇ ಆಶ್ಚರ್ಯ. ಆದ್ರೆ ತುಂಬಾ ಹೊತ್ತು ಅಲ್ಲಿ ಇರಕ್ಕಾಗ್ತಿಲ್ಲ. ಹಿಮಾಲಯದಲ್ಲಿ ಮಂಜು ಜಾಸ್ತಿ ಇರೋ ಕಾರಣದಿಂದ ಅವಳಿಗೆ ಚಳಿ ಆಗ್ತಿರುತ್ತೆ. ಅಲ್ಲಿ ಇರಕ್ಕಾಗ್ದೆ ಫೋಟೋ ನೋಡಿ ಚೆನ್ನಾಗಿರುತ್ತೆ ಹೋದ್ರೆ ಅನ್ಕೊಂಡೆ. ಆದ್ರೆ ಇಲ್ಲಿ ಬಂದ್ರೆ ಎಷ್ಟು ಚಳಿ ಆಗ್ತಿದೆ ಅಲ್ವಾ. ಅಯ್ಯೋ ಇರಕ್ಕಾಗ್ತಿಲ್ಲಪ್ಪ, ಹೋಗ್ಬಿಡ್ಬೇಕು ಮನೆಗೆ ಹಂಗಂತ ಹೇಳಿ ಏರೋಪ್ಲೇನ್ ಹತ್ತಿ ಮಂತ್ರ ಹೇಳ್ತಾಳೆ. ಆದ್ರೆ ಆ ಏರೋಪ್ಲೇನ್ ಕದಲ್ತಿಲ್ಲ. ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ ಏನಪ್ಪ ಇದು, ಮಂತ್ರ ಹೇಳಿದ್ರು ವಿಮಾನ ಕದಲ್ತಿಲ್ಲ ಅಲ್ವಾ. ಅಯ್ಯೋ ಹಂಗಂತ ಮಂತ್ರ ಇನ್ನೊಂದ್ಸಲ ಹೇಳ್ತಾಳೆ. ಕಾಕಿಕೋ ಕಿಕಾಕಿ ಕಿಕಾಕಿ ಕಾಕಿಕೋ ಹಂಗಂತ ಹೋಗಕ್ಕಿರುವ ಮಂತ್ರ ಹೇಳ್ತಾಳೆ. ಮತ್ತೆ ಬರೋದಕ್ಕೆ ಹೇಳುವ ಮಂತ್ರ ಹೇಳೋದಿಲ್ಲ. ಅದಕ್ಕೆ ವಿಮಾನ ಅಲ್ಲಿಂದ ಹೋಗೋದೇ ಇಲ್ಲ. ಅಲ್ಲೇ ಆ ಚಳಿಯಲ್ಲೇ ಇದ್ಬಿಡ್ತಾಳೆ. ಬೆಳಗಾದ್ಮೇಲೆ ಸೂರ್ಯಕಾಂತ ಸೊಸೆಗೋಸ್ಕರ ಮನೆಯೆಲ್ಲಾ ಹುಡುಕ್ತಾ ಎಲ್ಲೋ ಅವಳು ಕಾಣಿಸ್ತಾನೆ ಇರಲ್ಲ ಪಾಪ. ಎಲ್ಲೋದ್ಲಿ ಅವಳು ಬೆಳಗ್ಗೆ ಹಂಗಂತ ಯೋಚನೆ ಮಾಡಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಬಾಕ್ಸ್ ನ ಓಪನ್ ಮಾಡಿ ಸೊಸೆ ಆದವಳು ಎಲ್ಲಿದ್ದಾಳೆ ಅಂತ ನೋಡ್ತಾಳೆ. ಚಂದ್ರಕಾಂತ ಆ ಹಿಮಾಲಯ ಪ್ರದೇಶದಲ್ಲಿ ಚಳಿಗೆ ನರಳಾಡ್ತಾ ಇರ್ತಾಳೆ. ಅನ್ಕೊಂಡಿದ್ದಷ್ಟು ಕೆಲ್ಸ ಮಾಡಿದ್ಲು, ಇವಳು ಬದ್ಲಾಗಲ್ಲ ಅನ್ಕೋತಿರುವಾಗ ಇನ್ನೊಂದ್ ಕಡೆ ಚಂದ್ರ ಭಯದಿಂದ ಚಳಿಯಲ್ಲಿ ನರ್ಲಾಡ್ತಾ ಯಾರಾದ್ರೂ ಕಾಪಾಡ್ತಾರ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲೊಂದು ಸ್ನೋ ಬಿಯರ್ ನಡ್ಕೊಂಬರೋದನ್ನ ಅವಳು ನೋಡ್ತಾಳೆ. ಅದನ್ನ ನೋಡಿದ ತಕ್ಷಣ ಚಂದ್ರಕಾಂತಗೆ ಸಖತ್ತಾಗಿ ಭಯ ಆಗ್ತಿತ್ತು. ಅದು ಚಂದ್ರಕಾಂತ ನೋಡಿ ಚಂದ್ರಕಾಂತ ಹತ್ರನೇ ನಡ್ಕೊಂಡ್ ಬರ್ತಿತ್ತು. ಅದನ್ನ ನೋಡಿ ಚಂದ್ರಕಾಂತ ಅಯ್ಯೋ ಅಯ್ಯೋ ಬುದ್ಧಿ ಕೆಟ್ಟೋಗಿ ನಾನು ಇಲ್ಲಿಗೆ ಬಂದಲ್ಲಪ್ಪ, ಇವಾಗ ಇಲ್ಲೇ ಸತ್ತೋಗ್ತೀನೇನೋ, ಅಯ್ಯೋ ಹಂಗಂತ ಅಳ್ತಾ ಇರ್ತಾಳೆ. ಆ ಸ್ನೋ ಬಿಯರ್ ಇವಳ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಇವಳು ಕಣ್ ಮುಚ್ಕೊಂಡಿರ್ತಾಳೆ. ಮೆತ್ತಿಗೆ ಕಣ್ ತೆಗೆದು ನೋಡ್ತಾಳೆ. ನೋಡಿ ಮುಂದೆ ಇರೋದು ಅವ್ರ ಅತ್ತೆ. ಅವಳನ್ನ ನೋಡಿದ ತಕ್ಷಣ ಅತ್ತೆ ನೀವಾ ಹೆಂಗತ್ತೆ ಇಲ್ಲಿಗೆ ಬಂದ್ರಿ? ಸ್ನೋ ಬಿಯರ್ ಏನೋ ಅಂತ ಅನ್ಕೊಂಡು ತುಂಬಾ ಭಯಪಟ್ಟೆ. ನೀನ್ ಹೆಂಗ್ ಬಂದ್ಯಾ ಇಲ್ಲಿ? ಅದು ಅಲ್ದೆ ಆ ಮಗು ಕೊಟ್ಟಿರೋ ಏರೋಪ್ಲೇನ್ ಹೆಂಗೆ ಕಳ್ತನ ಮಾಡ್ದೆ? ನೀನ್ ಬದ್ಲಾಗಲ್ವೇನೆ? ನನ್ನಂಗ್ ಕ್ಷಮಿಸ್ಬಿಡಿ ಅತ್ತೆ ಹಂಗಂತೇಳಿ ಕಾಲ್ ಮೇಲೆ ಬೀಳ್ತಾಳೆ. ಸೂರ್ಯಕಾಂತಂ ಸರಿ ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾಳೆ. ಹಂಗ್ ನಮ್ ಚಂದ್ರ ಅವಳ ಅತ್ಯಾಸೆಯಿಂದ ಹಿಮಾಲಯಗಳಲ್ಲಿ ಸಿಕ್ಕಾಕೊಳ್ಳೋ ದೊಡ್ಡ ಕೆಲ್ಸ ಮಾಡಿರ್ತಾಳೆ. ಅದಕ್ಕೆ ಅತಿಯಾಸ ಕೆಲ್ಸಕ್ ಬರೋದಿಲ್ಲ. ನೀವು ಅಷ್ಟೇ ಅತಿಯಾಸಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇರೋಷ್ಟರಲ್ಲೇ ಸಂತೋಷದಿಂದ ಬದುಕಿ. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ. ಚಂದ್ರಕಾಂತ ಬಿಸ್ಲಲ್ಲಿ ಆಚೆ ಹೋಗಿ ಬಂದು ಚೇರ್ ಮೇಲೆ ಕುತ್ಕೊಂಡು ಅಮ್ಮ ಅಯ್ಯೋ ದಾಹ ಆಗ್ತಿದೆ, ಹಬ್ಬಬ್ಬಬ್ಬ ಆಚೆ ಬಿಸಿಲು ಸಾಯಿಸ್ತಿದೆ ಅಪ್ಪ, ಏನ್ ಮಾಡೋದು? ಹಂಗಂತ ಆಯಾಸದಿಂದ ಆ ಕಡೆ ಈ ಕಡೆ ನೋಡ್ತಾಳೆ. ಆಗ ಸೂರ್ಯಕಾಂತಂ ಪಕ್ಕದಲ್ಲೇ ಐಸ್ ಕ್ರೀಮ್ ತಿನ್ನೋದನ್ನ ನೋಡಿ ಶಾಕ್ ಆಗ್ತಾಳೆ. ಆಮೇಲೆ ಸೂರ್ಯಕಾಂತಂನ ಹಂಗೆ ನೋಡ್ತಾ ಮನ್ಸಲ್ಲಿ ಅವಾಗಿಂದ ನಾನು ದಾಹ ಆಗ್ತಿದೆ ಅಂತ ಕಿರ್ಚಿದ್ರೆ ಏನು ತಲೆಗಾಕೋದೆ ತಿಂತಿರೋದ್ ನೋಡು. ಮನ್ಸಲ್ಲಿ ಅನ್ಕೋತಾ ಹಂಗೆ ಸೂರ್ಯಕಾಂತನ ನೋಡ್ತಾ ಇರ್ತಾಳೆ. ಅದನ್ನ ನೋಡಿದ ಸೂರ್ಯಕಾಂತ ಚಂದ್ರಕಾಂತ ಹತ್ರ ಏನೇ ಹಂಗ್ ನೋಡ್ತಿದ್ಯಾ, ತಿನ್ಬಿಡ್ತೀಯಾ ಏನೋ ಹಂಗಂದ್ಲು. ಅದಕ್ಕೆ ಚಂದ್ರಕಾಂತಂ ಅಳೋ ಮುಖ ಇಟ್ಟು ಅದು ನಿಮ್ಗೆ ನಾನಂದ್ರೆ ಲೆಕ್ಕನೇ ಇಲ್ಲ. ಇಲ್ಲಿ ನಾನು ದಾಹ ಅಂತ ಕಿರ್ಚ್ತಾ ಇದ್ರೆ ನಾನನ್ ಬಿಟ್ಟು ನೀವು ಮಾತ್ರ ಐಸ್ ಕ್ರೀಮ್ ತಿಂತೀರಾ? ಅಷ್ಟು ದಾಹ ಆಗ್ತಿದ್ರೆ ಹೋಗಿ ನೀರ್ ಕುಡಿಯೇ, ಯಾರ್ ಬೇಡ ಅಂತಾರೆ? ನಿಮ್ಗಂದ್ರೆ
ಐಸ್ ಕ್ರೀಮು, ನನಗಂದ್ರೆ ಬರೀ ನೀರಾ? ಲೇ, ಐಸ್ ಕ್ರೀಮ್ ಬೇಕು ಅಂತ ಕೇಳ್ಬೋದಲ್ವೇ? ಸರಿ, ಯಾವ ಫ್ಲೇವರ್ ಬೇಕು ಹಂಗಂತ ಕೇಳ್ತಾಳೆ. ಅದಕ್ಕೆ ಚಂದ್ರಕಾಂತ ಸಂತೋಷದಿಂದ, ಅಂದ್ರೆ ಯಾವ ಫ್ಲೇವರ್ ಬೇಕು ಅದ್ ಕೊಡ್ತೀರಾ? ಹೇಳೆ. ಸರಿ, ಹಾಗಾದ್ರೆ ನಂಗೆ ಬಟರ್ ಸ್ಕಾಚ್ ಬೇಕು ಹಂಗಂತ ಹೇಳಿದ್ಮೇಲೆ ಸೂರ್ಯಕಾಂತ ರೂಮ್ ಒಳಗಡೆ ಹೋಗಿ ತಂಗ್ ಕೊಡ್ತಾಳೆ. ಅದನ್ನ ನೋಡಿದ ಚಂದ್ರಕಾಂತ ಮನ್ಸಲ್ಲಿ, ಏನಿದು, ಫ್ರಿಡ್ಜ್ ಇರೋದು ಕಿಚನ್ ಅಲ್ವಾ, ಆದ್ರೆ ಅತ್ತಿಯಮ್ಮ ರೂಮಿಂದ ತರ್ತಿದ್ದಾಳೆ ಏನು? ಏನಮ್ಮ ಇದು? ಅದು ಅಲ್ದೆ ಯಾವ ಫ್ಲೇವರ್ ಕೇಳಿದ್ರು ಆ ಫ್ಲೇವರ್ ತಂದ್ ಕೊಡ್ತಿದ್ದಾಳೆ. ಇಷ್ಟಕ್ಕೂ ಆ ರೂಮ್ ಅಲ್ಲಿ ಏನಿದೆ ಅಪ್ಪ? ಸೂರ್ಯಕಾಂತನ್ ತಂದ ಐಸ್ ಕ್ರೀಮ್ ತಿಂತ ಚಂದ್ರಕಾಂತ ಹೀಗಂತ ಕೇಳ್ತಾಳೆ, ಏನತ್ತಿಯಮ್ಮ ಐಸ್ ಕ್ರೀಮ್ ಕಿಚನ್ ಅಲ್ಲಿ ತರ್ದೆ, ನಿನ್ ರೂಮಿಂದ ತರ್ತಿದ್ಯಾ? ಏನಿದೆ ನಿನ್ ರೂಮಲ್ಲಿ ಹಂಗಂತ ಕೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ಏನಾದ್ರೂ ಮ್ಯಾಜಿಕಲ್ ಫ್ರಿಡ್ಜ್ ಬಗ್ಗೆ ಹೇಳಿದ್ನೋ, ಇದಿಟ್ಕೊಂಡು ಏನೋ ಒಂದು ಹುಚ್ಚ ಕೆಲ್ಸ ಮಾಡ್ತಾಳೆ, ಮತ್ ಆಗ್ ಬಂದಿದ್ದು ಇವಳಿಗೆ ಹೇಳ್ದೇ ಇರೋದೇ ಒಳ್ಳೇದು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಚಂದ್ರಕಾಂತ ಮಾತ್ರ, ನಿನಗ್ ಯಾಕೆ, ಮುಚ್ಕೊಂಡು ಐಸ್ ಕ್ರೀಮ್ ತಿನ್ನು. ಅದಕ್ಕೆ ಚಂದ್ರಕಾಂತಂಗೆ ಮನ್ಸಲ್ಲಿ ಇನ್ನೂ ಜಾಸ್ತಿ ಅನುಮಾನ ಬರುತ್ತೆ. ಹಾ, ಅತ್ತಿಯಮ್ಮ ನನ್ನ ಹತ್ರ ಏನೋ ಮುಚ್ಚಿಕ್ತಿದ್ದಾಳೆ, ಹೆಂಗಾದ್ರೂ ಏನಂತ ಕಂಡಿಡ್ತೀನಿ ಬಿಡು. ಸೂರ್ಯಕಾಂತಂ ಇಲ್ದೇ ಇರೋ ಸಮಯ ನೋಡಿ ಕಿಚನ್ ಒಳಗಡೆ ಹೋಗಿ ಫಲೂಡಾ ಮಾಡ್ತಾಳೆ. ಆಮೇಲೆ ಮ್ಯಾಜಿಕಲ್ ಲ್ಯಾಂಪಲ್ಲಿ ಇರುವ ಜೀನಿನ ಆಚೆ ಕರೆದು, ತಮ್ಮ ಜೀನಿ ಏನ್ ಮಾಡ್ತಿದ್ಯಪ್ಪ, ಫಲೂಡಾ ಕುಡಿತೀಯಾ ಹಂಗಂತ ಕರೀತಾಳೆ. ಅದನ್ ಕೇಳಿದ ತಕ್ಷಣ ಜೀನಿ ಆಚೆ ಬಂದು, ಹೇಳಕ್ಕ ಏನ್ ಕತೆ, ನನ್ನ ಹತ್ರ ಏನಾದ್ರೂ ಕೆಲ್ಸ ಇದ್ಯಾ? ಚಂದ್ರಕಾಂತ ಶಾಕ್ ಆಗ್ತಾಳೆ. ನನಗೆ ನಿನ್ನತ್ರ ಕೆಲ್ಸ ಇದೆ ಅಂತ ನಿನ್ಗೆ ಹೆಂಗ್ ಅರ್ಥ ಆಯ್ತು? ನೀನು ಪ್ರೀತಿಯಾಗಿ ಫಲೂಡಾ ಕುಡಿತೀಯ ತಮ್ಮ ಅಂತ ಕೇಳ್ದಾಗ್ಲೇ ನನಗೆ ಅರ್ಥ ಆಯ್ತಕ್ಕ. ನೀನು ಫ್ರೀಯಾಗಿ ಏನ್ ಕೆಲ್ಸ ಮಾಡಲ್ಲ ಅಲ್ವಾ? ಹೌದು, ಸುಮ್ನೆ ಹಂಗೆ ಹೊಗಳ್ಬೇಡವೋ? ಆಯ್ತು ಬಿಡು, ಬೆಳಗ್ಗೆ ನಮ್ಮತ್ತೆ ನನ್ನ ಹತ್ರ ಇಂದ ಏನೋ ಮುಚ್ಚಿಕ್ಕದ್ಲು ಕಣೋ, ಅದೇನು ಅಂತ ನೀನ್ ಮ್ಯಾಜಿಕ್ ಇಂದ ತಿಳ್ಕೊಂಡು ನನಗೆ ಹೇಳೋ. ಜೀನಿ ಅವನ ಕಣ್ಮುಚ್ಕೊಂಡು ಅವನ್ ಪವರ್ ಯೂಸ್ ಮಾಡಿ ಹೀಗೆ ಹೇಳ್ತಾನೆ, ಅಕ್ಕ ಅದೊಂದು ಮ್ಯಾಜಿಕಲ್ ಫ್ರಿಡ್ಜ್ ಕಣೆ, ಅದ್ರಲ್ಲಿ ನೀನ್ ಏನ್ ಬೇಕಂತ ಕೇಳಿದ್ರು ನೀನ್ ಕೊಟ್ಬಿಡತ್ತೆ. ಬಿರಿಯಾನಿ ಅಂದ್ರೆ ಬಿರಿಯಾನಿ, ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್, ಏನ್ ಬೇಕಾದ್ರೂ ಕೊಡುತ್ತೆ ಹಂಗಂತ ಅಂತಾನೆ. ಚಂದ್ರಕಾಂತಮ್ಗೆ ತುಂಬಾ ಖುಷಿ ಆಗತ್ತೆ. ಆಗ್ಲೇ ಒಂದ್ ಪ್ಲಾನ್ ರೆಡಿ ಮಾಡ್ತಾಳೆ. ಜಿನಿ ಇದೇ ಸರಿಯಾದ ಸಮಯ ಅನ್ಕೊಂಡು ಅವನ್ ತಂದಿದ್ ಫಲೂಡಾನ ತಿಂತಾ ಇರ್ತಾನೆ. ಸ್ವಲ್ಪ ತಾದ್ಮೇಲೆ ಚಂದ್ರಕಾಂತ ಜೀನಿ ಹತ್ರ, ಲೋ ತಮ್ಮ, ಇನ್ಮೇಲೆ ನನ್ ಕಷ್ಟ ಎಲ್ಲ ತೀರೋದಂಗೆ ನೀನು ಮೆತ್ತಗ್ ಹೋಗಿ ಆ ಫ್ರಿಡ್ಜ್ ನ ಕಳ್ತನ ಮಾಡ್ಕೊಂಡ್ ಬಂದ್ಬಿಡು. ಅದ್ರ ಜೊತೆಗೆ ಶಾಕ್ ಆಗ್ಬಿಡುತ್ತೆ. ಏನು, ಸೂರ್ಯಕಾಂತಮ್ಮ ರೂಮ್ಗೆ ಹೋಗಿ ಅವಳ ಫ್ರಿಡ್ಜ್ ನ ನಾನು ಕಳ್ತನ ಮಾಡ್ಕೊಂಡ್ ಬರ್ಬೇಕಾ? ಅಯ್ಯೋ ಆಗಲ್ಲಮ್ಮ ಅಕ್ಕೋ, ಆಗಲ್ಲ ಹಂಗಂತ ಭಯ ಪಡ್ತಾ ಮ್ಯಾಜಿಕ್ ಲ್ಯಾಪ್ ಒಳಗಡೆ ಹೋಗ್ಬಿಡ್ತಾನೆ. ಅದನ್ನ ನೋಡಿದ ತಕ್ಷಣ ಚಂದ್ರಕಾಂತಗೆ ಶಾಕ್ ಆಗ್ತಾಳೆ. ಮತ್ತೆ ಎಷ್ಟು ಕರೆದ್ರು ಜೀನಿ ಆಚೆನೆ ಬರ್ದಿಲ್ಲ. ಅದಕ್ಕೆ ಏನ್ ಮಾಡಕ್ಕಾಗ್ದೆ ಅವತಾರನ ಕರೀತಾಳೆ. ತಮ್ಮ, ಇನ್ಮೇಲೆ ನಮ್ಗೆ ಒಂದ್ ಕಷ್ಟನೂ ಇರಲ್ಲ ಕಣೋ, ನೀನು ಮೆತ್ತಗೋಗಿ ಮ್ಯಾಜಿಕ್ ಫ್ರಿಡ್ಜ್ ನ ತಗೊಂಡ್ ಬಂದ್ಬಿಡು. ನನ್ನ ಹತ್ರ ಸಖತ್ ಪ್ಲಾನ್ ಇದೆ ಕಣೋ. ಬುಚ್ಚಿಕ್ಕಿ ಬುಚ್ಚಿಕ್ಕಿ, ಏನಕ್ಕ ಈ ಸಲ ನೀನು ಸಖತ್ ಕಾನ್ಫಿಡೆಂಟ್ ಅಲ್ಲಿದ್ಯಾ? ಏನು ವಿಷಯ? ಈ ಸಲ ನಾವ್ ಮಾಡೋ ಸ್ಕ್ಯಾಮ್ ಅಂತದಿಂತದ್ದಲ್ಲ, ನಾವ್ ಮಾಡಿದ್ರೆ ಆ ಮನೆಗಿಂತ ರಿಚ್ ಆಗ್ಬಿಡ್ಬೇಕು ನಾವು. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ಹೌದಾ ಅಕ್ಕ? ಹೌದು ತಮ್ಮ, ನೀನು ಬೇಗ ಹೋಗಿ ನಮ್ಮ ಅತ್ತೆ ರೂಮಲ್ಲಿರುವ ಮ್ಯಾಜಿಕಲ್ ಫ್ರಿಡ್ಜ್ ನ ತಗೊಂಡ್ ಬಂದ್ಬಿಡು ಹೋಗು. ಅವತಾರ ಮೆತ್ತಗೆ ಸೂರ್ಯಕಾಂತಂ ರೂಮ್ ಒಳಗಡೆ ಹೋಗ್ತಾಳೆ. ಮಲ್ಕೊಂಡಿರುವ ಸೂರ್ಯಕಾಂತಂನ ನೋಡಿ ಆ ಫ್ರಿಡ್ಜ್ ನ ಅಲ್ಲಿಂದ ಎತ್ಕೊಂಡ್ ಬರ್ತಾನೆ. ಆಮೇಲೆ ಅವರಿಬ್ರು ಸೇರಿ ಊರೊಳಗಡೆ ಹೋಗಿ ಊರಲ್ಲಿರೋರ್ನೆಲ್ಲಾರನು ಕರೆದು ಡಂಗೂರ ಹಾಕ್ತಾರೆ. ಬನ್ನಿ ಅಮ್ಮ ಬನ್ನಿ, ನೀವ್ಯಾವಾಗ್ಲೂ ನೋಡ್ದೇ ಇರೋ ಸ್ಟಂಟ್ ನಮ್ಮ ಮ್ಯಾಜಿಕ್ ಸ್ಟಾರ್ ಚಂದ್ರಕಾಂತ ಮ್ಯಾಜಿಕ್ ಮಾಡ್ತಾರೆ. ಬನ್ನಿ ಸರ್ ಬನ್ನಿ, ಎಂಟ್ರಿ ಫೀಸ್ 500 ರೂಪಾಯಿ ಮಾತ್ರ. ಬನ್ನಿ ಸರ್ ಬನ್ನಿ, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಹಂಗಂತ ಅವನು ಎಲ್ಲಾರ್ಗೂ ಡಂಗೂರ ಹಾಕ್ತಾನೆ. ಜನ ಎಲ್ಲರೂ ಮ್ಯಾಜಿಕ್ ಶೋ ನೋಡಕ್ ಬರ್ತಾರೆ. ಆಗ ನಮ್ ಚಂದ್ರಕಾಂತ ಅವರು,
ನೋಡ್ರಪ್ಪ ನೋಡ್ರಿ, ಎಲ್ಲಾರು ಚೆನ್ನಾಗಿ ನೋಡ್ರಿ. ಈಗ ನಾನು ಫ್ರಿಡ್ಜ್ ಓಪನ್ ಮಾಡ್ತಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಫ್ರಿಡ್ಜ್ ಅಲ್ಲಿ ಏನಾದ್ರೂ ಕಾಣಿಸ್ತಿದ್ಯಾ? ಈಗ ನೋಡ್ತಾನೆ ಇರಿ. ಇವಾಗ ನಾನು ಇದ್ರಿಂದ ಚಿಕನ್ ದಮ್ ಬಿರಿಯಾನಿ ಹೆಂಗ್ ತೆಗಿತೀನೋ ಹಂಗಂತೇಳಿ ಫ್ರಿಡ್ಜ್ ನ ಮುಚ್ಚಿಬಿಟ್ಟು ಫ್ರಿಡ್ಜ್ ಸುತ್ತ ಕೈಯಿಂದ ಆಕ್ಷನ್ ಮಾಡ್ಕೊಂಡು ಸುತ್ತಾಡ್ತಾ ಬರ್ತಾಳೆ. ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಬಂದ್ಬಿಡ್ಬೇಕು ಹಂಗಂತ ಹೇಳ್ತಾ ಮೆತ್ತಗೆ ಡೋರ್ ತೆಗಿತಾಳೆ. ಆದ್ರೆ ಅದರಿಂದ ಏನು ಬಂದಿಲ್ಲ. ಅದನ್ನ ನೋಡಿ ಎಲ್ಲಾರು ಶಾಕ್ ಆಗ್ಬಿಡ್ತಾರೆ. ಚಂದ್ರಕಾಂತ ಮತ್ತು ಅವತಾರ್ ಮತ್ತೆ ಶಾಕ್ ಆಗ್ತಾರೆ. ಅದೇ ತರ ಇನ್ನೊಂದ್ಸಲ ಮಾಡೋಣ ಅಂತ ಟ್ರೈ ಮಾಡಿ ಅದೇ ರೀತಿ ಇನ್ನೊಂದ್ಸಲ ಮಾಡ್ತಾಳೆ. ಆಗ್ಲೂ ಬರಲ್ಲ. ಅಲ್ಲಿರೋರೆಲ್ಲರೂ ಇವರಿಬ್ಬರ ಮೇಲೆ ಫುಲ್ ಕೋಪದಿಂದ ಇರ್ತಾರೆ. ನೀವು ನಿಮ್ಮ ಹಾಳಾದ ಮ್ಯಾಜಿಕ್ ಶೋ, ಛೀ, ನಮ್ ಟೈಮ್ ಎಲ್ಲ ವೇಸ್ಟ್ ಆಯ್ತು. ಏನಿದು, ಈ ತರ ದುಡ್ಡು ತಗೊಂಡು ನಮ್ಮನ್ ಮೋಸ ಮಾಡ್ತೀರಾ? ಒಡಿರ ಇವ್ರನ್ನೆಲ್ಲಾರ್ನು ಹಂಗಂತ ಮೊಟ್ಟೆ ಟಮಾಟ ತಗೊಂಡು ಹೊಡಿಯಕ್ ಶುರು ಮಾಡ್ತಾರೆ. ಅವ್ರ ಹತ್ರ ಇಂದ ತಪ್ಸ್ಕೊಂಡು ಸೂರ್ಯಕಾಂತ ಹತ್ರ ಹೋಗ್ತಾರೆ. ಸೂರ್ಯಕಾಂತ ಅವ್ರಿಗೆ ನಡೆದಿದ್ ಎಲ್ಲಾ ವಿಷಯ ಅರ್ಥ ಆಗುತ್ತೆ. ಅದರಿಂದ ಜನರ ದುಡ್ಡೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಅವ್ರನ್ನ ಕಳಿಸ್ಬಿಡ್ತಾಳೆ. ಅಯ್ಯೋ ನನ್ನ ಅತಿ ಆಸೆ ಸೊಸೆ, ನೀನು ನಿನ್ನ ಅತಿ ಆಸೆಯಿಂದ ಈ ತರದ್ದೇನಾದ್ರೂ ಮಾಡ್ತೀಯ ಅಂತ ನನಗ್ ಗೊತ್ತು. ಅದಕ್ಕೆ ನನ್ ಮ್ಯಾಜಿಕ್ ಇಂದ ನನ್ ಫ್ರಿಡ್ಜ್ ನ ಮಾಯ ಮಾಡ್ಬಿಟ್ಟೆ. ನೀನ್ ತಗೊಂಡೋಗಿದ್ದು ಮ್ಯಾಜಿಕ್ ಫ್ರಿಡ್ಜ್ ಅಲ್ವೇ, ಮಾಮೂಲಿ ಫ್ರಿಡ್ಜ್. ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ ಇಷ್ಟು ದೊಡ್ಡ ಫೂಲ್ ಆಗಿದ್ದಕ್ಕೆ ಅಳ್ತಾ ಇರ್ತಾಳೆ. ಆಮೇಲೆ ತಪ್ಪಾದ ಫ್ರಿಡ್ಜ್ ತಂದಿದ್ದಕ್ಕೆ ಅವತಾರನ ಚೆನ್ನಾಗಿ